ಇಸ್ಮಾಯಿಲ್ ತಾಯಿ ನಾನು 8ನೇ ತಾರೀಕು ಬುಧವಾರ ಅವನಿಗೊಂದು ಫೋನ್ ಬರ್ತೈತೆ ಬೆಳಗ್ಗೆ. ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವನು ಬಂದಮೇಲೆ ನಮ್ಮ ಅಣ್ಣರು ಕರಿತಿದ್ದಾರೆ, ಬಾರಪ್ಪ ಏನೋ ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ ಒಂದು ಗಂಟೆ ಆಗಿಲ್ಲ, ಇನ್ನು ಇಬ್ಬರು ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂಥೇಳಿ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟು ಮೊಬೈಲ್ ಇಸ್ಕೊಂತಾರೆ. ಫಸ್ಟು ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮೇಲೆ ಅಂದರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗೆ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗೆ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲರಿಗೂ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀಯಂತೆ, ಹಂಗೆ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳು, ಏನು ನೀವು ಮಾತಾಡ್ತಿರೋದವರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದ್ವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯೋಕ್ಕಂತ ಮಾಡಿದ್ವಿ ನಾವು. ಆ ಥರ ನಡೀತಿದ್ರೆ ನಮ್ಮ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗಬೇಕಿತ್ತಲ್ಲ. ಆ ಥರ ಇದ್ದರೆ ಯಾರೋ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರೋ ಬಂದು ಈ ಥರ ಮಾಡಿದಾರೆ ನಮಗೆ ಅಂಥೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವುದೂ ಇಲ್ಲ ಸರ್. ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತಿದಾರೆ ನೋಡ್ರಿ, ಆಕಾಶು, ನಿಖಿಲು, ಇವನು ರಂಜಿತ್ತು, ಇಂಥವೆಲ್ಲ ಹೆಸರಿಟ್ಕೊಂಡು ಒಂದೊಂದು ಹುಡುಗಿಯರ ಹತ್ರ ಒಂದೊಂದು ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂತಿದ್ದ ಇವನು ಅಂಥೇಳಿ. ಯಾವ ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡಿದಾಗಿಂದ ನನ್ನ ಮಗ ಇಸ್ಮಾಯಿಲ್ ಅಂತಲೇ ಹೆಸರಿಟ್ಟಿರೋದು ಅವನಿಗೆ. ಅವನು ಇಲ್ಲಿ ಮಾಡಿದಾಗೂ ಆಯ್ತಲ್ಲ, ಇಸ್ಮಾಯಿಲ್ ಅಂತಲೇ ಇಟ್ಟಿರೋದದು. ನಾವು ಅವನಿಗೆ ಟ್ರೈನರ್ ಆಗಿರೋದಕ್ಕೆ ಜಿಮ್ ಹಾಕ್ಕೊಟ್ಟಿದ್ದೀವಿ ಅಷ್ಟೇ ನಾವು ಅವನಿಗೆ ಮಾಡೋಕ್ಕೆ. ಅವನದೇನು ಸ್ವಂತ ಜಿಮ್ ಅಲ್ಲ ಅದು, ಆಯಿತಾ? ಆ ಥರ ಮಾತಾಡಿ ಏನಿಲ್ಲ. ಒಂದೇ ಹುಡುಗಿ ಹತ್ರ ಅಫೇರ್ ಇರೋದು ಅವನದು, ಅವಳ ಹತ್ರ ಅಫೇರ್ ಇರೋದದು. ಅವರೆಲ್ಲ ಸೇರಿ ನನ್ನ ಮಗಗೆ ಈ ಥರ ಮಾಡಿರೋದು. ಈ ಲವ್ ಜಿಯಾದು ಇಲ್ಲ, ಜಿಮ್ ಜಿಯಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ಜಿಮ್ ನೀವು ಯಾವೇ ಫೋಟೋದಾಗ ನೋಡ್ರಿ, ಒಂದೇ ತಿಂಗಳಾಗೆ 3 ಫೋಟೋ ತೆಗ್ದಾರ ಅವರು. ಒಂದೇ ತಿಂಗಳಾಗೆ ಕೈ ಹಿಡ್ಕೊಂಡು ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರದ್ದೆಲ್ಲ ಡೇಟಿಂದ ಹಿಡಿದು ಟೈಮಿಂಗ್ಸಿಂದೆಲ್ಲ ಬಂದೈತೆ ಅದರೊಳಗೆ. ಅವ್ರು ಮಾಡಿ ಅದನ್ನೆಲ್ಲ ಮಾಡಿ ತಗೊಂಡೋಗಿ ಅವ್ರ ಹತ್ರ ಹೋಗಿ ಮಾಡಿರೋದು ಅದು. ಇಲ್ಲೇ ಐತೆ ನೋಡ್ರಿ ಅವಳ ಫೋಟೋ. ಇದೇ ಹುಡುಗಿ, ಇವಳೇ ನನ್ನ ಮಗನ ಭಾಳ ಹಾಳು ಮಾಡಿರೋದು. ಇದೇ ಹುಡುಗಿ ಮಾಡಿರೋದು ನೋಡ್ರಿ. ಇವಳು ಗಂಡ ಇದೇ ಹನಿ ಟ್ರಾಪ್ ಮಾಡಾರೆ ಇವರಿಬ್ಬರು ಸೇರ್ಕೊಂಡು. ಗಂಡನು SRM ಕಾಲೇಜಿನಾಗೆ ಲೆಕ್ಚರ್ ಆಗಿದ್ದಾನೆ. ಇವನೇ ಕರ್ಕೊಂಡೋಗಿ ಜಿಮ್ ಹತ್ರ ಬಂದಿನ ಸತಿಗೂ ನಿಂತಿದ್ದಾರೆ ಮೊನ್ನೆ 5 ಲಕ್ಷಕ್ಕೆ. ಅದು ವೀಡಿಯೋ ಐತೆ ನನ್ನ ಹತ್ರ. ಪೇಪರ್ ಅಗ್ರಿಮೆಂಟ್ ಅವ್ನು ಮದುವೆ ಮಾಡ್ತೀವಂತ ನಾವು ಹುಡುಗಿನ ನೋಡ್ಕೊಂಬಂದಾಗ ಪೇಪರ್ ಅಗ್ರಿಮೆಂಟಿಗೆ ಸತಿಗೆ ಸೈನ್ ಮಾಡಿ 4 ಲಕ್ಷ ಇಸ್ಕೊಂಡೋಗಿದ್ದಾಳೆ ನನ್ನ ಹತ್ರನೇ. ನಾನು ಅದು ಆಗಿದ ಮೇಲೆ ನಾನು ಐತಲ್ಲ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಸ್ಟ್ರೆನ್ಸ್ ಹಾಕ್ಸ್ಕೊಂತೀನಿ ನಾನು. ಇವನೇನು ವಿಶ್ವ ಅಂತ ಇದಾನಲ್ಲ, ಇವನು ಕೆಲಸದನ ಇದಾನಲ್ಲ, ಈ ವಿಶ್ವ ಅಂತ ಇಟ್ಕೊಂಡಿದ್ವಿ ನಾವು 3 ವರ್ಷದಿಂದ. ಈ ಹುಡುಗನೇ ಎಲ್ಲ ಕ್ಯಾಮ್ರದ್ದೆಲ್ಲ ಅವಳಿಗೆ ಸೀಕ್ರೆಟಿಂಗ್ ಇದು ಕೊಟ್ಟು ದುಡ್ಡು ಇಸ್ಕೊಂಡು ಇವಂದೈತಲ್ಲ ಡೀಟೇಲ್ಸ್ ತೆಗೆಸ್ರಿ, ಫೋನಿನ ಡೀಟೇಲ್ಸ್ ತೆಗೆಸ್ರಿ. ಎಷ್ಟು ದುಡ್ಡು ಅವಳಿಗೆ ಹೋಗಿದ್ದಾವೆ ಇವಳ ಕಡೆಯಿಂದ ಇವನಿಗೆ ಹೋಗಿರೋದು. ಇವನು ದೊಡ್ಡ ಕುಡುಕ ಇವನು. ಇವನ್ನೆಲ್ಲ ಮಾಡಿರೋದು ಹುಡುಗನೇ, ವಿಶ್ವನ ಹುಡುಗನೇ ಮಾಡಿರೋದು. ಇವನಿಗೆಲ್ಲ ಡೀಟೇಲ್ಸ್ ಗೊತ್ತೈತಿ ನಮ್ಮ ಜಿಮ್ಮಿಂದು. ಇವನಿಗೆ ಕರೆ ಕಳಿಸ್ಲಿ, ಇವನಿಗೆ ಪೊಲೀಸರು ಕರೆ ಕಳಿಸ್ಲಿ, ಏನಿದ್ರು ಕ್ರಮ ತಗೊಳ್ರಿ. ನನ್ನ ಮಗ ಹಂಗೆಲ್ಲ ಕೆಡಿಸಿ ಹಾಳು ಮಾಡೋದು ಇದು ನೋಡ್ರಿ. ಇದು ಅವಳಿದ್ರಿಂದ ಅವನ ಜೊತೆಗಿರೋದು. ಈಗಾಗಲೇ 2-3 ವರ್ಷದಿಂದ ಅವಳ ಜೊತೆಗಿರೋದು, ಅವನ ಜೊತೆಗೆ ಇವಳು. ಇದು ಯಾರೋ ಹೇಳಿ ಮಾಡಿಸಿರೋದು ಇದು ನಮ್ಮ ಜಿಮ್ನಾಗೆ. ಯಾರಿಗೋ ಬಿಟ್ಟಿದ್ವಿ ನಾವು ಜಿಮ್ ಸರ್ಚ್ ಮಾಡೋಕ್ಕಂತ ಹೇಳ್ತದಾರಲ್ಲ, ಯಾರಿಗೋ ಹೇಳಿ ಮಾಡಿಸಿರೋದು ಇದನ್ನು ಈಗ ಈ ಮಾತು ಹೇಳ್ತದಾರ ಅವರು. ಈಗ ಮಾತು ಹೇಳ್ತದಾರ ಅವರು. 4-5 ಜನ, 11 ಜನ ಹುಡುಗಿಯರು, 12 ಜನ ಹುಡುಗಿಯರು ಅಂತ ಹೇಳ್ತಿದ್ದಾರೆ. 12 ಜನ ಹುಡುಗಿಯರ ಜೊತೆಗೆ ಅವ್ನಿಗೆ ಮಾಡಿದರೆ ಯಾರಾಗಲಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ನನ್ನ ಮಗನ ಬಗ್ಗೆ. ಯಾರು ಬಂದು ಕಂಪ್ಲೇಂಟ್ ಕೊಟ್ಟರು? ನಾಳೆಗೆ 8 ದಿನ ಆಯ್ತು ನೋಡ್ರಿ ಅವ್ನು ಸ್ಟೇಷನ್ನಿಗೆ ಹೋಗಿ. ಸ್ಟೇಷನ್ನಾಗೆ ಅವ್ನ ಮೊಬೈಲು, ಅವ್ನ ಪೆನ್ಡ್ರೈವ್, ಅವ್ನ DVR ತಗೊಂಡೋಗಿರೋದು, ಕಂಪ್ಯೂಟ್ರದು ಅಲ್ಲೇ ಐತಿ ಸ್ಟೇಷನ್ನಾಗ. ಇನ್ನು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರಾಗ ಯಾವ ಸಾಕ್ಷಿಗಳು ನಾಶ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದ್ದಿದ್ದು, ಅವ್ನ ಜೊತೆಗೆ ಇದ್ದಿದ್ದು, ಹೋಟ್ಲಾಗ ಹೋಗಿ ಕುಡ್ದಿದ್ದು ಎಲ್ಲ ಅವಳೇ ಅವತ್ತು ಮಾಡಿಸಿ ಕ್ಯಾಮ್ರದಾಗ. ಯಾಕಂದರೆ ಇವನು ವಿಶ್ವ ಆಯ್ತಲ್ಲ, ಕ್ಯಾಮ್ರದ್ದು ಕೋಡು ಅವಳಿಗೆ ಕೊಟ್ಟಿದ್ದಂಥದನ್ನು. ಅದರೊಳಗೆ ಎಲ್ಲ ಬರೋ ಚಿತ್ರದಾಗೆ ತಕ್ಕೊಂಡು ವೀಡಿಯೋ ಇದು ತಕ್ಕೊಂಡು ವಾಯ್ಸ್ ಮೆಸೇಜು ಇದ್ದಾವೆ ನನ್ನ ಹತ್ರ. ಅವಳು ವಾಯ್ಸ್ ಮೆಸೇಜು ಮಾಡಿದಾಳೆ ಅವ್ನ ಹೆಂಡ್ತಿಗೆಲ್ಲ ಫೋನ್ ಮಾಡಿ. ಈಗ ಅವ್ನ ಹೆಂಡ್ತಿ ಇದನ್ನೆಲ್ಲ ಗೊತ್ತಾಗಿ ಅವ್ನ ಹೆಂಡ್ತಿ ಹೋದ್ಲು 4 ತಿಂಗಳು ಪ್ರೆಗ್ನೆಂಟ್ ಆ ಹುಡುಗಿ. ಅವ್ರ ಅಮ್ಮರ ಮನೆಗೆ ಹೋದ್ಲು. ಇವ್ನು ನೋಡಿದ್ರೆ ಎಲ್ಲ ಓಡೋಗಿಬಿಟ್ಟಿದ್ದಾನೆ. ಈ ಟಿವಿಗಳಾಗೆ ಮೊಬೈಲ್ನಾಗ ಬರೋದು ನೋಡಿನೇ ಓಡೋಗಿದ್ದಾನೆ. ಏನನ್ನೋದು ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ, ಮಕ್ಕಳು ಮಾತಾಡಿದ ಮೇಲೆ ಏನಂತೇಳಿ ಕರೆಕ್ಟಾಗಿ ತಿಳಿಸ್ಬೇಕು. ಯಾಕಂದರೆ ನಾವು ಎಲ್ಲ ಒಂದೇ. ಅದು ಇಲ್ಲಿ ಜಾತಿ ಭೇದ ಬರೋದಿಲ್ಲ. ಕೇಳಬೇಕಿತ್ತು, ಸ್ಟೇಷನ್ನಿಗೆ ಕರೆ ಕಳಿಸಿ ಪೊಲೀಸರಿಗೆ ಹೇಳಿ ಕೇಳಬೇಕಿತ್ತು. ಸತ್ಯತೆ ನಮಗೆ ತಿಳಿಸ್ಬೇಕಾಗಿತ್ತು. ನಾವೀಗ ತಂದೆ ತಾಯಿ ದುಡ್ಡು ಹಾಕಿದ್ರೆ ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಹಿಂಗೆ ಜಿಮ್ಮಿಂದೆಲ್ಲ ಹಾಳು ಮಾಡಿ ಹೊಡೆದು ಅವ್ನ ಹೆಸರು ಕೆಡಿಸಿ
ಹಾಂ, ನಾಳೆ ನಮ್ಮ ಜಿಮ್ಗಳಿಗೆ ಯಾರು ಬರ್ತಾರೆ ಇಂಥ ಮಾತು 10-12 ಹುಡುಗಿ ಅಂದರೆ ಏನು ಐತಾ ಇಲ್ಲ ಸರ್, ಇದು ಏನು ಐತಾ ಇಲ್ಲ. ನಮ್ಮ ಮಗನ ಜೀವನ ಉರ್ಲಾಕಂದು ಸಾಯಕ್ಕೆ ಹೋಗಿದ್ದಾನೆ. ಮೊನ್ನೆ ಅವನು ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಅವನು ಫ್ರೆಂಡ್ ರೂಮ್ನಾಗೆ. ಇದನ್ನೆಲ್ಲ ನೋಡಿ ಇವಳು ಒಂದೇ ಹುಡುಗಿ ಸರ್, ಅವ್ನ ಜೀವನದಾಗ ಇರೋದು ಇದು ಒಂದೇ ಹುಡುಗಿ. ಇವನ ಕಡೆಯಿಂದ ಮೊದಲಿನ ಮದುವೆನೂ ಹಾಳಾಗೋತು. ಇವಳು ಮೊದಲೇನೋ ಒಂದು ಹುಡುಗಿ ಮಾಡ್ಕೊಂಡಾಕಿ 3 ತಿಂಗಳಿಗೆ ಓಡೋದ್ಲು. ಮೊದಲೇ ಒಂದು ಮದುವೆ ಆಗಿತ್ತು ನನ್ನ ಮಗಾಗಿ, 3 ತಿಂಗಳಿಗೆ ಓಡೋದ್ಲು ಇವಳು ಕಡೆಯಿಂದ. ಅದಾಗಿದ್ಮೇಲೆ ಜಾಸ್ತಿನೇ ಹಚ್ಕೊಂಡು ಈಗ ಮತ್ತೆ ನಾನು ಮದುವೆ ಮಾಡ್ಕೊಂಬಂದ್ಮೇಲೆ ಈ ಥರ ಕೈ ಬಿಚ್ಚ. ಆ ಮದುವೆ ಮಾಡೋ ಸಲುವಾಗಿನೇ ನಾನು 4.5 ಲಕ್ಷ ಕೊಟ್ಟಿನಿ ಸರ್ ಇವಳಿಗೆ. ಬಾಂಡ್ ಪೇಪರ್ ಸೈನ್ ಮಾಡಿ, ಒರಿಜಿನಲ್ ಪೇಪರ್ ಸೈನ್ ಮಾಡಿ ಕೊಟ್ಟಿದ್ದಾಳೆ ನನಗಳು. ಇದೇ SS ಆಸ್ಪತ್ರೆಯಿಂದ ಹೋಗಿದ್ದೀನಿ ನಾನು ದುಡ್ಡು ತಗೊಂಡು. 15 ಲಕ್ಷ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಕ್ಕೆ 15 ಲಕ್ಷ ಕೊಡಪ್ಪ, ನಾನು ಇಸ್ಮೇಲೆ ನೀವು ಬಿಟ್ಟು ಬಿಡ್ತೀನಿ ಅಂತೇಳಿ. ಅವ್ನು ಬಂದು ನನ್ನ ಹತ್ರ 10 ಮಾಡಿ ಹೇಳಿದಾಗ ಅದಿಷ್ಟೇ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡೋಗಿ ಅವಳ ಹತ್ರ, ಹ್ಞೂ ಆಂಟಿ ನಾನು ಮಾಡ್ತೀನಿ, ನಾನು ಇಸ್ಕೊಂತೀನಿ, ಈಗ ನಿಮ್ಮ ಸವಾಸಕ್ಕೆ ಬರಲ್ಲ ಅಂದಳು. ಮತ್ತೆ ಬೆನ್ನತ್ತಿ ಬಿಟ್ಟಿದ್ದಾಳೆ ಅವನಿಗೆ. ಬೆನ್ನತ್ತಿ ಇದು ಮಾಡೋವರೆಗೂ ಇದ್ದಾಳೆ ನೋಡ್ರಿ ಅವಳು. ಇದು ಮಾಡಿ ಎಲ್ಲ ಮಾಡಿ ಹೋಗಿರೋದು ಅವಳು. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಈಗವರೆಗೂ. ಅವ್ರು ಅಲ್ಲೇ ಅದಾರ, ಆಕೆ ಗಂಡ ಅಲ್ಲೇ ಬಂದು ನಮ್ಮನೆ ಪಕ್ಕಕ್ಕೆ ಕಾರ್ ಬಿಡೋದು ಲೆಕ್ಚರ್. ಆಕೆ ಗಂಡ ಲೆಕ್ಚರ್, ಅವನದು ಅವ್ರದ್ದು ಒಂದೇ. ನೀವು ವೀಡಿಯೋಗಳದ್ದು ವಾಯ್ಸ್ ಮೆಸೇಜ್ ಕೇಳಿದರೆ ಗೊತ್ತಾಗತ್ತೆ ನಿಮಗೆ. ಆ 4-5 ಜನದ ಜೊತೆ ಕುಡಿಯೋಕೆ ಬಿಟ್ಟು ಹೊರ ನಿಂದಿರ್ತಾನಂತೆ ಅವನು ಕಾರ್ನಾಗ ಕರ್ಕೊಂಡು ಹೋಗೋವರೆಗೂ ಹೆಂಡ್ತಿಗೆ. ಹನಿ ಟ್ರಾಪ್ ಅದು, ಹನಿ ಟ್ರಾಪು. ಲವ್ ಜಿಹಾದು ಜಿಮ್ ಜಿಹಾದ್ ಅಲ್ಲ ಅದು, ಹನಿ ಟ್ರಾಪ್. ಇದು ನನ್ನ ಮಗನ ಹತ್ರ ದುಡ್ಡು ತಗೊಂಡಿರೋದು ಹನಿ ಟ್ರಾಪು. ಮತ್ತೆ ಮೊನ್ನೆ ನಾವು ಕೆಳಗಡೆಗೆ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ ಸರ್. ಹೊಸ 2 ದಿನ ಸರ್ ಅದು ಡ್ಯಾನ್ಸ್ ಕ್ಲಾಸ್ ರೆಡಿ ಮಾಡಿ. ಯಾವ ಮಕ್ಕಳು ಸತಿಗೆ ಬಂದಿಲ್ಲ ಸರ್, ಅದು ಬೀಗ ಬಿದ್ದೈತಿ. ಈಗ 6 ಲಕ್ಷ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಮಾಡಿದ್ದೀವಿ ನಾವು ಡ್ಯಾನ್ಸ್ ಕ್ಲಾಸ್. ಒಬ್ಬರು ಬಂದಿಲ್ಲ. ಆಗಲೇ 2 ದಿನಕ್ಕೆ ಮತ್ತೆ ಬಂದಾಳು. ಅದು ವೀಡಿಯೋ ಐತೆ ನನ್ನ ಹತ್ರ. ಜಿಮ್ ಹತ್ರ ಯಾರಿಗೋ ಕರ್ಕೊಂಬಂದು ನನ್ನ ಮಗನ ಕೆಳಗಡೆ ಕರೆ ಕಳಿಸಿ ನನಗೆ 5 ಲಕ್ಷ ಕೊಡು, ನಾನು ಇವ್ರು ಯಾರಿಗೋ ಕರ್ಕೊಂಬಂದಿದ್ದೀನಿ, ಪೊಲೀಸ್ರಿಗೆ ಹೇಳ್ತೀನಿ ನಾನು, ನೀನು ವೀಡಿಯೋ ಬಿಡ್ತೀನಿ, ನಾನು ಮಕ್ಕಂದಿರೋದು ಕೇಳ್ತೀನಿ, ನಾನು ಕುಡ್ದಿದ್ದೀನಿ, ನಾನು ಕುಡಿದು ನಾನು ಮಕ್ಕಂಡಿದ್ದೀನಿ ಅಂತಳಕಿ ರೆಕಾರ್ಡಿಂಗ್ನಾಗೆ. ಇದು ರೆಕಾರ್ಡಿಂಗು ನಾವು ಮಾಡ್ಕೊಂಡಿದ್ದು ಮನೆಗೆ. ಅವನಿಗೆ ಫೋನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಇದ್ದಾವೆ ಎವಿಡೆನ್ಸ್ಗಳಂತ ಗೊತ್ತಿಲ್ಲ ಇನ್ನು. ಈ ಥರ ಆಗಿರೋದದು. ಇದಕ್ಕೊಂದು ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ 10-12 ಹುಡುಗಿಯರಿಗೆ ಅವ್ನು ಹಾಳು ಮಾಡ್ದ, ಎಲ್ಲ ಮಾಡ್ದ ಅಂತ ಜನಗಳು ಹೇಳ್ತಿರೋದು. ಅವ್ನು ನಿಂತ್ಕೊಂಡು ಮೈಕ್ ಮುಂದೆ ಅಷ್ಟು ಚೆನ್ನಾಗಿ ಹೇಳ್ತಾರೆ, ಹಿಂಗೆ ಮಾಡ್ತಿದ್ದ. ಅವ್ನು ಎಷ್ಟು ವರ್ಷದಿಂದ ಸರ್ ಜಿಮ್ ಮಾಡ್ತಿರೋದು? ಸಣ್ಣ ನಾನು ಕಾಲೇಜ್ ಬಿಟ್ಟಾಗಿಂದ ಅವ್ನು ಜಿಮ್ಮೇ ಮಾಡ್ತಿರೋದು. ಅವನು ನನ್ನ ಮಗ ತಪ್ಪು ಮಾಡಿದ್ದಾನೆ, ನಾನು ತಪ್ಪು ಮಾಡಿಲ್ಲ ಅಂತ ಯಾವ ತಾಯಿಗೂ ಈ ಪರಿಸ್ಥಿತಿ ಬರೋದು ಬೇಡ. ತನ್ನ ಮಗ ಮಾಡ್ಕೊಂಡಿದ್ದು ಹುಡುಗಿ ಬಗ್ಗೆ ತನ್ನ ತಾಯಿ ಬಂದು ಒಂದು ಕುತ್ಕೊಂಡು ಮಾತಾಡ್ಬೇಕು ಪ್ರೆಸ್ ಮೀಟ್ನಾಗ ಅಂದರೆ ಮಾಮೂಲಿ ಮಾತಲ್ಲ ಅದು. ನನ್ನ ಹೊಟ್ಟೆಗೆ ಅಷ್ಟು ಬೆಂಕಿ ಬಿದ್ದೈತಿ. ಯಾಕಂದರೆ ನಮ್ಮ ಬಿಸ್ನೆಸ್ಸಿಗೆ ಕಲ್ಲು ಬಿದ್ದೈತಿ. ನಾವು ಸಾಲಾಗಿಲ್ಲ ಮಾಡಿರೋದು ನಾವು ಏನು ಮಾಡ್ಬೇಕು ಸರ್? ನಾವು ಇವ್ರಿಗೆ ಕೆಲಸ ಮಾಡ್ಕೊಂತಾಳಲ್ಲ ಅವಳು, ಅವರೆಲ್ಲ ಅಂತ ಹೇಳಿದ್ರಲ್ಲ ಬಂದು ಎಲ್ಲ ಹೊಡೆದಾರೆ ಸರ್. ಅದು ಜಿಮ್ ಹತ್ರ ಎಲ್ಲ ಹೊಡೆದಿದ್ದಾರೆ, ಎಲ್ಲ ಹೊಡೆದು 10-12 ಹುಡುಗಿಯರಿಗೆ ರೇಪ್ ಮಾಡ್ತಾನೆ. ಅದು ಏನು ಸರ್ ಇವು ಮಾತುಗಳು? ಹಾರ್ಟ್ ಪೇಷಂಟು ನಾನು, ನನ್ನ ಗಂಡ ನೋಡಿದ್ರೆ BP ಶುಗರು, ನಾನು BP ಶುಗರು ಎಲ್ಲ ಚೆಕ್ ಮಾಡಿಸ್ಲಿ. ಅದು ಆಗಿದ ಮೇಲೆ ಇದು ಹಾಕ್ಸ್ಕೊಂಬಂದಿರೋದು ಡೇಟ್ ನೋಡ್ರಿ ನೀವು. ನಾರಾಯಣ ಹೃದಯದಾಗ ಹಾಕ್ಸ್ಕೊಂಬಂದಿರೋ ಸ್ಟೆಂಟ್ ನಾನು ಹೋಗಿ 2. ನಾವು ಯಾವ ಮಾತು ಸುಳ್ಳು ಹೇಳ್ತಿಲ್ಲ ಸರ್, ಇದು ಯಾವ ಮಾತು ಸುಳ್ಳು ಹೇಳ್ತಿಲ್ಲ. ನಮಗೆ ಹೆಂಗಾಗಿರ್ಬೇಕು, ಶುಕ್ರವಾರ ದಿನ ಇವ್ರು ಪ್ರತಿಭಟನೆ ಮಾಡಿ ಮೊಬೈಲು TV ಎಲ್ಲ ಬಂದುಬಿಡ್ತಲ್ಲ ಸರ್. ನಮಗಿನ್ನ ಮಗಳು ಮದುವೆ ಮಾಡೋರದಾರೆ. ಮಗ ಇಂಥ ರೇಪಿಸ್ಟ್ ಅಂತಂದರೆ ನಮಗೆ ಯಾರು ಹೆಣ್ಣು ಕೊಡ್ತಾರೆ? ನಮ್ಮ ಮಗಿಗೆ ಯಾರು ಗಂಡು ಕೊಡ್ತಾರೆ ಹೇಳ್ರಿ? ನಾವು ಮನೆ ಮಂದಿ ಎಲ್ಲ ವಿಷ ಕುಡಿದು ಸಾಯ ಅಂತ ಘಟನೆ ಸಾರಿ ಇದು ಆಗಿರೋದು ನಮ್ಮ ಜೀವನದಾಗೆ. ಇದು ಹೊರಗಡೆಗೆ ಆಗಿದ್ರೆ ಪೊಲೀಸ್ರ ಹತ್ರ ಆಗಿದ್ರೆ ಅದು ನಾನು ಹೇಳ್ತೀನಲ್ಲ, ನನ್ನ ಮಗ ತಪ್ಪು ಮಾಡಿದರೆ ಹುಡುಗಿಯರು ಬಂದು 10-12 ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಡಬೇಕು. ಅವ್ರ ಹತ್ರ ಏನೈತಿ ಇದು ತಗೊಂಬಂದು ಎವಿಡೆನ್ಸ್ ತೋರಿಸ್ಬೇಕು ಪೊಲೀಸರಿಗೆ. ತೋರಿಸಿ ಕಂಪ್ಲೇಂಟ್ ಕೊಡಲಿ, ಅವನಿಗೆ ಶಿಕ್ಷೆ ಆಗಲಿ. ಉಪ್ಪು ತಿಂದಾನೆ ತಾನೇ ನೀರು ಕುಡಿಯೋದು. ಇದ್ದಿದ್ದೇ ಈ ಒಂದು ಹುಡುಗಿ. ಈ ಹುಡುಗಿ ತನ್ನಿಚ್ಛೆಯಿಂದ 2-3 ವರ್ಷದಿಂದ ಅವನಿಗೆ ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ತಗೊಂಡು, ಅವನು ಜಿಮ್ಮಿನ ಓನರ್ ಅಂತ ಎಷ್ಟು ದುಡ್ಡು ತಿಂದ ಅಂತ ಗೊತ್ತಿಲ್ಲ. ಒಂದಂತೂ ಗೊತ್ತು, ಅಲ್ಲಿ ಬಂದು 5 ಲಕ್ಷ ಕೇಳಿದಾಗ ಒಂದು ಗೊತ್ತು, 4.5 ಲಕ್ಷ ನನ್ನ ಕೈಯಿಂದನೇ ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ. ಅದು ಎಲ್ಲಿ SS ಹಾಸ್ಪಿಟ್ಲಿಂದ ಹೋಗಿ ಕೊಟ್ಟು ಸೈನ್ ಮಾಡಿಸಿದ್ದೀನಿ ಅಗ್ರಿಮೆಂಟ್ ಪೇಪರಿಗೆ. ನಾನು ಮತ್ತೆ ಹಂಗೆ ಕೊಟ್ಟಿಲ್ಲ ನಾನು. ನೀನು ಮಾಡಮ್ಮ, ಅದು ಮಾಡಿದ ಮೇಲೇ ನಾನು ಮದುವೆ ಮಾಡ್ಕೊಂಬಂದಿದ್ದು ಹುಡುಗಿನ. ಆ ಹುಡುಗಿ ಮದುವೆ ಆಗಿ ಬಂದಮೇಲೆ ಪಾಪ ಈ ಗತಿ ಮಾಡ್ಕೊಂಡು ಆ ಹುಡುಗಿನೂ ಹೋಗ್ಬಿಡ್ತು. ಮೊನ್ನೆ ಜಗಳ ಮಾಡ್ಕೊಂಡು ಅವನ ಹತ್ರ ಅವನು ಅಕ್ಕಿ ಹೋಗ್ಬಿಟ್ಲಲ್ಲ ಅಂತೇಳಿ ಅವನು ಅಡ್ರೆಸ್ಸೇ ಇಲ್ಲ ಸರ್. ಅವನು ಹಂಗೆ ಓಡೋಗ್ಬಿಟ್ಟಿದ್ದಾನೆ ಅವನು. ಈಗ ನಾವೇನು ಮಾಡ್ಬೇಕು ಸರ್? ನಾವು ಯಾರ ಹತ್ರ ಹೋಗಿ ಕೇಳಬೇಕಿದ್ದು? ಈಗ ನಾಳೆ ನಮ್ಮ ಮನೆಯೊಳಗೆ ಏನೇ ಘಟನೆಗಳು ನಡೆದ್ರು ಅವ್ರು ನಿಂತ್ಕೊಂಡು ಹೇಳಿದ್ರಲ್ಲ 10-12 ಹುಡುಗಿಗೆ ಹಿಂಗೆ ಮಾಡ್ತಾನೆ. 3 ವರ್ಷದಿಂದ ಜಿಮ್ ಮಾಡ್ತಾನೆ ಸರ್, ಒಂದು ಕಪ್ಪು ಚುಕ್ಕೆ ಇಲ್ಲ ನಮ್ಮ ಜಿಮ್ ಮೇಲೆ. ಇದು ಪ್ರೀ ಪ್ಲಾನ್ ಮಾಡಿ ಇವ್ನು ದುಡ್ಡು ಕೊಡಲಿಕ್ಕೆ ಮಾಡಿರೋ ಸರ್. 1 ತಿಂಗಳಿಂದ ಅವ್ರು ಬಂದು ಎಲ್ಲ ನೀವು ನೋಡ್ರಿ ವಿಡಿಯೋದಾಗ ನೋಡ್ರಿ, ಯಾವೇ ವಿಡಿಯೋ ಅವ್ರು ಲೀಕ್ ಮಾಡ್ತೀವಿ 10-12 ವಿಡಿಯೋ ಇಂಥವು ಎಲ್ಲ ಸರ್. ಅದು
ಎಲ್ಲದ್ರಾಗೂ ಇರೋದು ಯಾವ ಹುಡುಗಿಯರು ಇಲ್ಲ. ಅವ್ರು ಲೀಕ್ ಮಾಡಲಿ ಅದ್ರಾಗ ಡೇಟ್ಗಳು ನೋಡ್ರಿ, ಒಂದೇ ತಿಂಗಳಾಗ ಅಷ್ಟು ಫೋಟೋಗಳು ತೆಗ್ದಾರೆ ಸರ್. ಅವರು ಕ್ಯಾಮ್ರದಿದ್ರಾಗೆ ಬರ್ತೈತದು. ಅವ್ರು ಬೇಕಂತ ಅದ್ರ ನಂಬರ್ ಆ ವಿಶ್ವನ ಹತ್ರ ಇಸ್ಕೊಂಡು ಮಾಡಿ ತೆಗೆದು ಕ್ಲಿಪ್ಗಳು ಹಿಂಗೆ ಬಿಟ್ಟಿದ್ದಾರೆ. ನಮ್ಮ ಹುಡುಗ ಒಟ್ಟೆ ಇರಬಾರ್ದು, ಅವ್ನು ಸಾಯ್ಬೇಕು ಅನ್ನೋ ಲೆವೆಲಿಗೆ ತಂದಾರೆ. ಅವ್ನು ಹೋಗೋದಿರಲಿ, ನಾವು ಎಲ್ಲ ಸಾಯ್ಬೇಕು. ಈಗ ಆಗತಿ ಬಂದೈತಿ. ಅದು ನಮ್ಮ ಜಿಮ್ ಹತ್ರ ಹೋಗಿ ಗಲಾಟೆ ಮಾಡಿಬಿಟ್ರಲ್ಲ ಸರ್. ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ರು ಸರ್ ಅಲ್ಲಿ ಜಿಮ್ ಹತ್ರ ಹೋಗಿ ಗಲಾಟೆ ಮಾಡೋಕ್ಕೆ? ನಮಗೆ ಹೇಳ್ಬೇಕಿತ್ತು, ಅರೆಸ್ಟ್ ಮಾಡಿಸಿ 12 ಹುಡುಗಿಯರಿಗೆ ಕರ್ಕೊಂಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅವ್ರ ಎವಿಡೆನ್ಸ್ ತೋರಿಸಿ. ಈಗ ನಮ್ಮ ಎವಿಡೆನ್ಸ್ ತೋರಿಸಿಲ್ಲ ಏನು ಸರ್? ಮೊನ್ನೆ ನನ್ನ ಮಗನ ಮಕ್ಕಕ್ಕೆ ಹಾಕಿ ಇಸ್ಮಾಯಿಲ್ ರೇಪಿಸ್ಟ್ ಅಂತ ಹಾಕಿದಾರಲ್ಲ ಸರ್. ಇವರು 10-12 ಹುಡುಗಿ ಅಂತ ಹೇಳ್ತಾರೆ. ಎಲ್ಲ ದೊಡ್ಡ ದೊಡ್ಡ ಮಂತನದ ಹುಡುಗಿಯರು ಅಂತದಾರಲ್ಲ ಸರ್. ಯಾರು ಒಬ್ಬರು ಸತಿಗೂ ಅವ್ನಂಗೆ ಮಾಡ್ದಾಗ ಒಬ್ಬರು ಕಡೆಯಿಂದ ಅನ್ನೋದು ಒಂದು ಕಂಪ್ಲೇಂಟ್ ಬಂದೈತ ಸರ್. ಅದು ಮಾಡೋ ಜಗನ ಸರ್. ಅದು ಅಗ್ರಿಮೆಂಟು ಖಾಲಿ ಪೇಪರಿಗೆ ಸೈನ್ ಹಾಕಿರೋದು ಸರ್. ಅದು ಖಾಲಿ ಪೇಪರಿಗೆ ಹಾಕಿ ಅವತ್ತಿನ ದಿನ ಸೈನ್ ಹಾಕಿ ಅಂಟಿ ನೀವು ಬರ್ಸ್ಕೊಳ್ರಿ, ನಾನು ಈಗ ಬರ್ಸೋಕೆ ಹೋಗೋದಿಲ್ಲ, ನೀವು ಏನು ಮಾಡಬೇಡ್ರಿ, ಇದಿಷ್ಟು ನಿಮ್ಮ ಸೇಫ್ಟಿಗೆ ಇಟ್ಕೊಳ್ರಿ ಅಂತ ದುಡ್ಡು ಇಸ್ಕೊಂಡು ಹೋಗಿ ಸರ್. ಅದನ್ನು 4.5 ಲಕ್ಷ. ಅವಾಗ ಕಂಪ್ಲೇಂಟ್ ಅಂದರೆ ಮುಗಿದೋತು ಅಂತ ತಿಳ್ಕೊಂಬಿಟ್ಟೆ ಸರ್. ನಾನು ಅಗ್ರಿಮೆಂಟ್ ಪೇಪರ್ ಅಂದರೆ ಏನು ಅಂತ ತಿಳ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ ಸರ್. ಇದು ಮೊನ್ನೆ ಸರ್ ಸೆಪ್ಟೆಂಬರ್ನಾಗ ಸರ್. ಅದು ಮೊನ್ನೆ ಸೆಪ್ಟೆಂಬರ್ನಾಗ ಆಗಿರೋದು ಸರ್. ಅದು 2025 ಸೆಪ್ಟೆಂಬರ್ನಾಗ ಅದು ಆಗಿರೋದು. ಅದನ್ನು ಮಾಡಿಸಿದ ಮೇಲೆ ಜನವರಿಗೆ ನಾನು ಮದುವೆ ಮಾಡ್ಕೊಂಬಂದಿದ್ದು ನನ್ನ ಮಗಗೆ. ನಿಶ್ಚಿತಾರ್ಥ ಅಂತ ಗೊತ್ತಾಗಿ ಅದನ್ನು ಮಾಡಿದ್ದವಳು. ಅದೇ ಸರ್, ನಾನು ನನ್ನ ಮಗಗೆ ಹೇಳ್ದೆ, ನಾನು ಈ ಥರ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತೇಳಿ. ಅವಾಗ ಅವನೇನು ಹೇಳ್ದೆ, ಬೇಡಾಮಿ ಸುಮ್ಮನೆ ಅವಳು ಹಿಂದೂ ಹುಡುಗಿ ಆಗ್ತಾಳೆ, ಬೇಡ ಏನು ಈಗ ಸುಮ್ಮನಾಗ್ಬಿಟ್ಟಿದ್ದಾಳೆ, ನಾನು ಮದುವೆಯಾಗಿ ನಾನು ಚೆನ್ನಾಗಿ ಜೀವನ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದ್ಕೆ ನಾನು ಸುಮ್ಮನಾದೆ ಸರ್. ನಾನು ತಲೆ ಕೆಡ್ಸ್ಕೊಂಡು ಇಲ್ಲಿವರೆಗೂ ಈ ವಿಷಯ ಬರ್ದದಂತ ನನಗೆ ಗೊತ್ತಿಲ್ಲ ಸರ್. ಇದು ಯಾರು ಒಳಗೆ ತಗೊಂಡಿಲ್ಲ ಸರ್. ನಾವು ಅವಳಿಗೆ ಒಳಗೆ ತಗೊಂಡಿಲ್ಲ, ಅವಳಿಗೆ ಈಗವರೆಗೂ ನಾವು ಮಾತಾಡ್ಸಿಲ್ಲ. ಅದು ಯಾವ ಟೈಮಿಗೆ ಜಿಮ್ಮಿಗೆ ಬಂದು ಹೋದ್ರು ಏನು ಹೋದ್ರು ಸರ್. ನಾವಂತೂ ಹೋಗಿ 24 ಗಂಟೆ ಮಕ್ಳಿಗೆ ಕುಂದ್ರಕ್ಕಾಗಲ್ಲ ಜಿಮ್ ಹತ್ರ ಹೋಗಿ. ಅದು ಏನೇನು ಬಂದಿದ್ದಾರೋ, ಸಾಯಿ ಇಂಟರ್ನ್ಯಾಷನಲ್ ಹೋಟ್ಲಿಂದ ಕುಡಿಸ್ಕೊಂಬಂದು ಅಲ್ಲಿ ಕ್ಯಾಮ್ರಾ ತೆಗ್ಸಿದ್ರು ಅಲ್ಲೂ ಅದೇ ಇರಬೇಕು. ಅವತ್ತಿನ ದಿನ ರಾತ್ರಿ ನೈಟ್ 11:30 ಇಂದ 12 ಗಂಟೆವರೆಗೂ ನನ್ನ ಮಗ ಅಲ್ಲಿ ಕುಡ್ದಿದ್ದಾಳೆ ಮಧು ಜೊತೆ ಕುತ್ಕೊಂಡು, ಅಲ್ಲಿಂದ ತಗೊಂಬಂದು ಇವನಿಗೆ ಕ್ಯಾಪ್ಚರ್ ಮಾಡ್ಕೊಂಡು ಅದು ವೀಡಿಯೋ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಬಂದು ಈ ಥರ ಸಿಗೆ ಹಾಕಿದ್ದಾಳೆ. ಅವಳಿಗೆ ಯಾರು ತಲೆ ತಿಕ್ಕಿ ಕರ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಸರ್. ಈ ಥರ ಮಾಡಂತೇಳಿ ಈ ಥರ ಮಾಡಿದಾಳೆ ಅವಳು. ಹಾಂ ಏನು ಸರ್ ಅಗ್ರಿಮೆಂಟ್? ಸೆಪ್ಟೆಂಬರ್ ತಿಂಗಳಲ್ಲಿ ಸರ್.